ಇವತ್ತಿನ ದಿನ ನಾವು ಈ ಕಂಬಾರ, ಕಮ್ಮಾರ, ಲೋಹಾರ, ಬಡಿಗ ಮುಂತಾದ ಸಮುದಾಯಗಳ ಕುಲದೇವತೆ ಅಂತ ಕರೆಸಿಕೊಳ್ಳುವಂಥ ಶಿರಸಂಗಿಯ ಕಾಳಿಕಾಂಬೆಯ ದೇವಸ್ಥಾನದಲ್ಲಿದ್ದೀವಿ. ಈ ಕಾಳಿಕಾಂಬೆಯ ದೇವಸ್ಥಾನದ ಒಂದು ವಾಸ್ತು ಚಿತ್ರಣವನ್ನು ನಾವು ನೋಡಿದಾಗ ನಮಗೆ ಇಲ್ಲಿ ಸಂಪೂರ್ಣವಾಗಿ ಬುದ್ಧನೇ ಕಾಣಿಸ್ತಾ ಇದ್ದಾನೆ. ಹಿಂದೆ ಬುದ್ಧರ ಕಾಲದಲ್ಲಿ ಏನು ಸಾಮ್ರಾಟ್ ಅಶೋಕ ನಿರ್ಮಿಸತಕ್ಕಂಥ ಅನೇಕ ಬುದ್ಧ ಸ್ತೂಪಗಳು ಇವತ್ತಿನ ದಿನ ಕೆಲವು ಮಂದಿರಗಳಾಗಿವೆ, ಕೆಲವು ದೇವಾಲಯಗಳಾಗಿವೆ, ಕೆಲವು ಮಸೀದಿಗಳಾಗಿವೆ. ಈ ರೀತಿ ಮುಂದಿನವರು ಅವರವರಿಗೆ ತಕ್ಕಂತೆ ಬೇಕಾದಂಥ ಧರ್ಮೀಯರು ಆ ಒಂದು ಜಾಗವನ್ನು ಕಬ್ಜಾ ಮಾಡಿಕೊಂಡು ಇವತ್ತಿನ ದಿನ ಅವರೆಲ್ಲ ಪೂಜಿಸ್ತಾರೆ, ಆರಾಧಿಸ್ತಾರೆ. ಅದರ ಪ್ರಕಾರ ಇಲ್ಲಿ ಶಿರಸಂಗಿ ಅಂತಕ್ಕಂಥದ್ದು ಈ ಒಂದು ಏನು ಸ್ಥಾನ ಇದೆ, ಇಲ್ಲಿ ವಿಶೇಷವಾಗಿ ಈ 5 ಕಸುಬುಗಳು ಮಾಡ್ತಕ್ಕಂಥವ್ರು ಯಾರು? ಕಂಬಾರ, ಬಡಿಗ, ಅಕ್ಕಸಾಲಿಗ, ಹೆಂಚಗಾರ, ಶಿಲ್ಪಕಾರ ಅಂತಕ್ಕಂಥ 5 ಕರ್ಮಗಳನ್ನು ಕೆಲಸಗಳನ್ನು ಮಾಡ್ತಕ್ಕಂಥ ವಿಶ್ವಕರ್ಮರು ಅಂತ ಕರೆಸಿಕೊಳ್ಳುವಂಥ ಜನರು ಅತಿ ಹೆಚ್ಚು ಇಲ್ಲಿ ಒಂದು ಆರಾಧಿಸುವಂಥ ಈ ಒಂದು ದೇವಸ್ಥಾನ. ಈ ದೇವಸ್ಥಾನ ಕಾಳಿಕಾಂಬೆಯ ದೇವಸ್ಥಾನ ಅಂತೇಳಿ ಇವತ್ತಿನ ನಾವು ಆರಾಧಿಸಿದ್ರು ಕೂಡ ಪೂರ್ವದಲ್ಲಿ ನಾವು ಬುದ್ಧರ ಒಂದು ಅನುಯಾಯಿಗಳಾಗಿದ್ದೀವಿ. ಈ ಹಿಂದೆ ನಾವು ಬುದ್ಧರನ್ನ ಒಂದು ಅನುಸರಣೆ ಮಾಡ್ಕೊಂಡು ಬಂದಿದ್ದೀವಿ ಅನ್ಕಂತಕ್ಕಂಥ ಕಾರಣಕ್ಕಾಗಿ ಇವತ್ತಿನ ದಿನ ನಾವು ಈ ಒಂದು ಕೆಳಗಡೆ ಇರತಕ್ಕಂಥ ಈ ಅಶೋಕ ಸ್ತಂಭ ಏನಿದೆಯಲ್ಲ, ಇದು ಸಹಸ್ರಾರು ಚಕ್ರ ಇದರ ಮಧ್ಯದಲ್ಲಿ, ಇದೊಂದು ಜ್ಞಾನದ ಸಂಕೇತ. ಇದು ಇಂಥ ಒಂದು ಅಶೋಕ ಸ್ತಂಭ ಇದ್ದು ಒಳಗಡೆ ಈ ದೇವಿಯ ದೇವಸ್ಥಾನದ ದ್ವಾರ ಬಾಗಿಲಿಗೆ ಮಹಾಮಾಯೆಯ ಒಂದು ಚಿತ್ರಣ ಇದೆ. ಮಹಾಮಾಯೆ ಒಂದು ಕೆತ್ತನೆ ಅಂತ ಆಗತಕ್ಕಂಥ ದ್ವಾರ ಬಾಗಿಲದಲ್ಲಿ ಮಹಾಮಾಯೆ ಕೆತ್ತನೆ ಆಗಿದೆ, ಅಲ್ಲಿ ಒಳಗಿರುತ್ತೆ. ಅದಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿನ ಲಿಂಗಾಯತರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ನಾವು ಈ ದೇಶದ ಪ್ರಥಮ ಧರ್ಮ ಅಂತಂದರೆ ಬೌದ್ಧ ಧರ್ಮ. ನಾವೆಲ್ಲರೂ ಬೌದ್ಧ ಧರ್ಮದವರಾಗಿದ್ದೇವ್ರಿ. ನಂತರ ದಿನಗಳಲ್ಲಿ ಕಾಲಾನುಕಾಲ ಆ ರೀತಿ ಬದಲಾವಣೆ ಹಾಕೋತ ಬಂದು ಇವತ್ತಿನ ದಿನ ಅವರವರು ಇಷ್ಟದ ಧರ್ಮಗಳನ್ನು ಅವರೆಲ್ಲ ಆಚರಣೆ ಮಾಡ್ತಿದ್ದು. ಈ ದೇಶದ ಮೂಲ ಧರ್ಮ ಅಂದರೆ ಬೌದ್ಧ ಧರ್ಮ. ಬುದ್ಧನೇ ನಮಗೆ ಧರ್ಮ ಅಂತಕ್ಕಂಥದ್ದು, ಶಾಂತಿ ಅಂತಕ್ಕಂಥದ್ದು, ಕರುಣೆ ಅಂತಕ್ಕಂಥದ್ದು, ಜ್ಞಾನ ಅಂತಕ್ಕಂಥದ್ದು ದಯಪಾಲಿಸಿದ್ದು ಅದು ಬುದ್ಧನಿಂದಲೇ. ಅದಕ್ಕಿಂತಲೂ ನಾವೆಲ್ಲ ಮೊದಲು ಕಾಡು ಮಾನವರಾಗಿದ್ದೀವೋ ಅಥವಾ ಏನು ಆದಿವಾಸಿಗಳಾಗಿದ್ದೀವೋ, ಅರಣ್ಯ ಪ್ರದೇಶದಲ್ಲಿ ಹೆಂಗೆ ಬದುಕ್ತಿದ್ದೀವೋ ಅದೆಲ್ಲ ದೊಡ್ಡ ಒಂದು ಇತಿಹಾಸನೇ ಇದೆ. ಆದರೆ ಮನುಷ್ಯನಾಗಿ ಯಾವ ರೀತಿ ಬದುಕಬೇಕು, ಮನುಷ್ಯ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು, ಮನುಷ್ಯನಿಗೆ ಸಂಸ್ಕಾರಗಳು ಏನು ಬೇಕು ಅನ್ನೋದು ಮೊಟ್ಟ ಮೊದಲು ನಮಗೆ ಕಲಿಸಿದ್ದು ಗೌತಮ ಬುದ್ಧರು. ಅಂತ ಗೌತಮ ಬುದ್ಧರ ಈ ಒಂದು ವಿಚಾರಗಳು ನಾವು ಎಲ್ಲ ಮಂದಿರ ಮಸೀದಿಗಳಲ್ಲೂ ಹೋದರೂ ಕೂಡ ನಮಗೆ ಎಲ್ಲ ಕಡೆನೂ ಸಿಗ್ತವೆ. ಅದಕ್ಕಾಗಿ ನಾವು ಇವತ್ತು ಏನೇ ಇರ್ಬೋದು, ನಾವು ಹಿಂದೆ ನಮ್ಮ ಪೂರ್ವಜರು ಬೌದ್ಧರಾಗಿದ್ದರು. ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿನ ಶಾಂತಿ, ಪ್ರೀತಿ, ಕರುಣೆಯನ್ನು ಬೋಧಿಸ್ತಕ್ಕಂಥ ಬೌದ್ಧ ಧರ್ಮವನ್ನು ನಾವೆಲ್ಲ ಅನುಸರಣೆ ಮಾಡುವ ಮೂಲಕ ಸಮಾಜದಲ್ಲಿ ಎಲ್ಲರೊಂದಿಗೆ ಭ್ರಾತೃತ್ವ, ಸಹೋದರತ್ವ, ಬಂಧುತ್ವ ಬೆಳೆಸಿಕೊಂಡು ಹೋಗಬೇಕಾದಂಥ ಇವತ್ತಿನ ದಿನ ಒಂದು ಸನ್ನಿವೇಶ ಇದೆ. ಅದಕ್ಕಾಗಿ ನಾನು ನಾಡಿನ ಜನತೆಗೆ ನಾವೆಲ್ಲ ಬೌದ್ಧರು ಅಂತಕ್ಕಂಥ ಒಂದು ಸಂದೇಶವನ್ನು, ವಿನಂತಿಯನ್ನು ನಾನು ಹೇಳಲು ಬಯಸುತ್ತೇನೆ ಬಂಧುಗಳೇ. ಅದಕ್ಕಾಗಿ ಎಲ್ಲಾದರೂ ಇವತ್ತಿನ ದಿನ ಬೌದ್ಧರ ಅನುಸರಣೆ ಮಾಡುವಂಥವ್ರು, ಬೌದ್ಧ ಧರ್ಮೀಯರು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹೊರಗಡೆ ಕೂಡೋದು, ನಾನು ಮಂದಿರಕ್ಕೆ ಹೋಗೋದಿಲ್ಲ, ನಾನು ಅಲ್ಲಿ ಹೋಗೋದಿಲ್ಲ, ಇಲ್ಲಿ ಹೋಗೋದಿಲ್ಲ ಅಂತಕ್ಕಂಥ ಮೂಢನಂಬಿಕೆಯಿಂದ ಅವರು ಕೂಡ ಹೊರಗಡೆ ಬಂದು ಎಲ್ಲೆಲ್ಲಿ ಬುದ್ಧರ ಪ್ರಾಚ್ಯ ವಸ್ತುಗಳು, ಬುದ್ಧರ ಒಂದು ಕಟ್ಟಡಗಳು, ಬುದ್ಧರ ಒಂದು ಶಿಲಾನ್ಯಾಸಗಳು ಸಿಗ್ತವೆ ಅಂತಕ್ಕಂಥ ಕುತೂಹಲದೊಂದಿಗೆ ಅವರು ಕೂಡ ಬಂದು ಇವತ್ತಿನ ದಿನ ಈ ಬೌದ್ಧರ ಅನುಸರಣೆ ಮಾಡುವವರು ಬಂದು ನೋಡಬೇಕು. ನೋಡೋಕೆ ಏನಿದೆ ದೇವಸ್ಥಾನದೊಳಗೆ ಯಾಕೆ ಬರಬಾರ್ದು, ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು, ದೇವಸ್ಥಾನಗಳು ಹಿಂದೆ ಅವು ಬೌದ್ಧ ವಿಹಾರಗಳಾಗಿರ್ಲಿಲ್ಲೇನು, ಬರೀ ನಾನು ಬುದ್ಧ ವಿಹಾರಕ್ಕೆ ಅಷ್ಟೇ ಹೋಗ್ತೀನಿ, ಆದರೆ ಇವತ್ತಿನ ದಿನ ಯಾರ ಕಬ್ಜದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಮಂದಿರಕ್ಕೆ ನಾನು ಹೋಗಲ್ಲ ಅಂತಕ್ಕಂಥದ್ದು ತಪ್ಪಿದೆ. ಅದಕ್ಕಾಗಿ ಇಂಥ ಎಲ್ಲ ನೋಡ್ತಕ್ಕಂಥ ಏನು ಸ್ಥಳಗಳವ ಎಲ್ಲ ಸ್ಥಳಗಳಿಗೂ ಹೋಗಬೇಕು, ನೋಡಬೇಕು, ಜ್ಞಾನ ಪಡ್ಕೋಬೇಕು, ಸತ್ಯಾಸತ್ಯತೆಗಳ ಅರಿವು ನಮ್ಗೆ ಆಗಬೇಕು. ಅಂದಾಗ ನಾವು ಪ್ರತ್ಯಕ್ಷವಾಗಿ ನಾವು ಭೇಟಿ ಕೊಡ್ತೀವಿ, ಆವಾಗ ಮಾತ್ರ ಅಂತ ಒಂದು ನಮಗೆ ಜ್ಞಾನ ಸಿಗಲು ಸಾಧ್ಯವಿದೆ. ಅದಕ್ಕಾಗಿ ಇದರಲ್ಲಿರ್ತಕ್ಕಂಥ ಈ ಒಂದು ಅಶೋಕ ಚಕ್ರ ಇದೆ. ಅಶೋಕ ಚಕ್ರದಲ್ಲಿ 24 ದಳಗಳಿವೆ. ಇಲ್ಲೂ ಕೂಡ ತಾವು ನೋಡ್ಬೋದು, ಎಲ್ಲ ಕಡೆ ಇಂಥ ನಿಮಗೆ ಎಲ್ಲಿ ಸ್ಮಾರಕಗಳು ಸಿಗ್ತವೆ, ಶಿಲಾನ್ಯಾಸಗಳು ಸಿಗ್ತವೆ, ಅಲ್ಲಿ ಕಂಪಲ್ಸರಿಯಾಗಿ ಅಶೋಕನ ಸ್ತಂಭನೇ ಆಗಿರ್ತದೆ. ಅದರೊಳಗೆ ಇರ್ತಕ್ಕಂಥ ಸಹಸ್ರಾರು ಚಕ್ರ ಅಂದರೆ ಅದು ಜ್ಞಾನದ ಚಕ್ರ. ಆ ಜ್ಞಾನ ಯಾವಾಗ ನಿಮಗೆ ಜ್ಞಾನೋದಯ ಆಗ್ತದೆ, ಆ ಜ್ಞಾನದ ಸಂಕೇತವಾಗಿ ಸಹಸ್ರ ದಳಗಳ ಹೂವಿನ ಒಂದು ಸಂಕೇತವಾಗಿರೋದ್ರಿಂದ ಅದು ನಿಮಗೆ ಜ್ಞಾನೋದಯ ಆದಾಗ ಅದರ ಒಂದು ಸಿಂಬಾಲ್ ಆಗಿ ಸಹಿತ ಇದನ್ನು ನಾವು ನೋಡ್ಬೋದು.
ಅದಕ್ಕಾಗಿ ಬಂಧುಗಳೇ, ಜ್ಞಾನ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಜ್ಞಾನ ಅನ್ನೋದು ಇರದೇ ಹೋದರೆ ಮನುಷ್ಯ ಪ್ರಾಣಿಯಾಗಿ ಬದುಕ್ತಾನೆ. ಯಾವಾಗ ಜ್ಞಾನ ಇರುತ್ತೋ ಅವನು ಮಾತ್ರ ಮಾನವನಾಗಲು ಸಾಧ್ಯ. ಅದಕ್ಕಾಗಿ ಎಲ್ಲರೂ ನಾವು ಮೊದಲು ಏನಾದರೂ ಆಗು, ಮೊದಲು ನೀನು ಮಾನವನಾಗು ಅಂತಕ್ಕಂಥ ಒಂದು ಸಂದೇಶ ಏನಿದೆ ಜಗತ್ತಿಗೆ ಸಾರಬೇಕಾಗಿದೆ. ಎಲ್ಲದಕ್ಕಾಗಿ ಇವತ್ತಿನ ಪರಮ ಪೂಜ್ಯ ಬಂತೆ ಅಮರಜ್ಯೋತಿಯವರು ನಾವು ನಿನ್ನೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ನಾವು ಸರ್ಕಾರದ ಮುಂದೆ ಮನವಿ ಪತ್ರ ಕೊಟ್ಟಿವಿ. ಬರ್ತಾ ಹಾಗೆ ಹೋಗುವಾಗ ನಮ್ಮ ಯಲ್ಲಾಲಿಂಗ ಮಹಾರಾಜರ ಒಂದು ಸನ್ನಿಧಿ ಗದ್ದಿಗೆ ಇರೋದರಿಂದ ಮುಗುಳುಕೋಡಕ್ಕೂ ಹೋಗಿದ್ದೀವಿ. ಇವಾಗ ನಾವು ಬೆಳಗಾವಿಯಿಂದ ರಿಟರ್ನ್ ಬರಬೇಕಾದ್ರೆ ಇಲ್ಲಿ ಶಿರಸಂಗಿಯ ಕಾಳಮ್ಮ ದೇವಸ್ಥಾನ ನೋಡ್ಕೊಂಡು ಹೋಗೋಣ, ವಾಸ್ತುಶಿಲ್ಪಿ ನೋಡ್ಕೊಂಡು ಹೋಗೋಣ, ಅಲ್ಲಿರ್ತಕ್ಕಂಥ ಕೆತ್ತನೆಯ ಕೆಲಸ ನೋಡ್ಕೊಂಡು ಹೋಗೋಣ, ಹಾಗೂ ಅಲ್ಲಿರ್ತಕ್ಕಂಥ ದೇವತೆಗಳ ಏನಾದರೂ ವಿಗ್ರಹಗಳನ್ನಿದ್ರೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತಕ್ಕಂಥ ಕಾರಣದಿಂದ ಬಂತೇಜಿಯವರು ಇವತ್ತಿನ ದಿನ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ. ಅದಕ್ಕೆ ಬಂತೇಜಿಯವರು ವಿಚಾರ ಹೆಂಗಿರ್ತದಂದ್ರೆ, ಎಲ್ಲೂ ಹೋದರೂ ಕೂಡ ಅವರು ಬುದ್ಧನನ್ನು ಹುಡುಕುತ್ತಾರೆ. ಅವ್ರು ಎಲ್ಲಿ ಹೋದ್ರೂ ಜ್ಞಾನವನ್ನು ಹುಡುಕ್ತಾರೆ, ಬುದ್ಧನ ವಿಚಾರಗಳನ್ನು ಹುಡುಕ್ತಾರೆ. ಇವತ್ತಿನ ನಾವೆಲ್ಲ ಭಕ್ತಿಪೂರ್ವಕವಾಗಿ ನಾವು ಇಲ್ಲಿ ಏನು ಅಭಿಷೇಕಗಳನ್ನು ಮಾಡ್ತಾ ಇರಬೇಕಾದ್ರೆ ಆದರೆ ಬಂತೇಜಿಗಳಿಗೆ ಇಲ್ಲಿ ಕಾಣಿಸೋದೇನು ಅಶೋಕನ ಚಕ್ರ, ಅಶೋಕನ ಸ್ತಂಭ, ಅಶೋಕನ ಒಂದು ಏನು ಶಿಲಾನ್ಯಾಸ ಇದೆ, ಆ ಒಂದು ಅಶೋಕನ ಕಾಲಕ್ಕಾದಂಥ ಶಿಲಾನ್ಯಾಸ ಇವತ್ತು ಬಂತೇಜಿಯವರು ಗುರುತಿಸಿ ಇದನ್ನು ನಮ್ಮೆಲ್ಲರಿಗೂ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ರೀತಿ ಯಾರೂ ಕೂಡ ಆ ಧರ್ಮ ಈ ಧರ್ಮ ಅಂತ ಅನ್ಲಾರ್ದೆ ಎಲ್ಲಾದರೂ ತಮಗೆ ಬುದ್ಧನ ವಿಚಾರಗಳು ಕಂಡು ಬಂದರೆ, ಬುದ್ಧನ ಶಿಲಾನ್ಯಾಸ ಕಂಡು ಬಂದರೆ ಅಲ್ಲಿ ಹೋಗಬೇಕು, ಅಭ್ಯಾಸ ಮಾಡಬೇಕು, ಅದ್ರ ಬಗ್ಗೆ 4 ಜನರಿಗೆ ತಿಳಿಸಿ ಬಂದಾಗ ಮಾತ್ರ ಬೌದ್ಧ ಧರ್ಮ ಮತ್ತೆ ಜಾರಿ ಆಗ್ತದೆ, ಮತ್ತೆ ಬೌದ್ಧ ಧರ್ಮ ಚಾಲನೆಯಲ್ಲಿ ಬರ್ತದೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಲ್ಲರಿಗೂ ಶರಣು ಶರಣ. ಧನ್ಯವಾದಗಳು ಎಲ್ಲ ಗಣ್ಯರಿಗೆ. ನಮ್ಮ ಆಳ